ಯಜಮಾನ ನಮಸ್ಕಾರ. ಏನ್ ಹೇಳ್ತೀರಾ, ಇವತ್ತು ನೀವು ಇಷ್ಟು ವರ್ಷದಲ್ಲಿ ಇಷ್ಟು ವೈಭವೀಕರಣವಾದಂತ ಕಾರ್ಯಕ್ರಮ ಮಾಡ್ತಾ ಇದೀರಾ. ನಿಮ್ಮ ಸಣ್ಣ ವಯಸ್ಸಿನಲ್ಲಿ ಈ ತರದ್ದು ಇರ್ಲೇ ಇಲ್ಲ ಅಂತ ಕಾಣುತ್ತೆ. ಇಲ್ಲ ಸರ್, ನಾವು ನೋಡೋದ್ ಮಟ್ಟಿಗೆ ಸ್ವತಂತ್ರ ಬಂದು 75 ವರ್ಷ ಮುಗಿತಾ ಇದೆ. ಆದರೆ ಈ ಥರ ಒಂದು ಕಾರ್ಯಕ್ರಮನ ನಾವು ಹಿಂದೆಂದೂ ಮಾಡಿರಲಿಲ್ಲ. ಅಂಬೇಡ್ಕರ್ ಬಗ್ಗೆ ತಿಳುವಳಿಕೆಯನ್ನು ತಗೊಂಡು ಸಾಮಾನ್ಯ ಜನರಿಗೆ ಅಂಬೇಡ್ಕರ್ ಏನು ಯಾತಕ್ಕೋಸ್ಕರ ಈ ಹಬ್ಬ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶ ಆದರೂ ಏನು ಅನ್ನುವ ವಿಚಾರವನ್ನು ಪರಿಗಣನೆ ತಗೊಂಡು ಅವರು ಶಿಕ್ಷಣ, ಸಮಾನತೆ ಮತ್ತು ಅಸ್ಪೃಶ್ಯನ ಹೋಗಲಾಡಿಸಲು ಕೆಳವರ್ಗದ ಧ್ವನಿ ಇಲ್ಲದವರ ಧ್ವನಿಯನ್ನು ಎತ್ತುವ ರೂಪದಲ್ಲಿ ಪ್ರಜಾಪ್ರಭುತ್ವದ ಜನವ್ಯಯವನ್ನು ಸಾರ್ವಜನಿಕರಿಗೆ ನೀಡಿ ತಮ್ಮ ಹಕ್ಕನ್ನು, ಮತದಾನದ ಹಕ್ಕು, ಶಿಕ್ಷಣದ ಹಕ್ಕು, ಹಾಗೆ ಸಮಾನತೆಯ ಹಕ್ಕು ಇವೆಲ್ಲವೂ ನಮಗೆ ಅವನ ಚರಿತ್ರೆಯನ್ನು ಓದಾಗ ವಿಶ್ವಸಂಸ್ಥೆಯು ಸುಧಾ ಈ ಒಂದು ಅದ್ದೂರಿಯಾದ ಜಯಂತಿಯನ್ನು ಅವರು ಆಚರಿಸುವ ಮಟ್ಟಕ್ಕೆ ಹೋಗಿದೆ ಅಂದರೆ ಅವ್ರು ಎಂಥ ಮಹಾನ್ ವ್ಯಕ್ತಿ ಇರ್ಬೋದು ಅನ್ನೋದು ನಮಗೆ ನಮ್ಮ ಸಾಮಾನ್ಯ ಜನರಿಗೆ ತಿಳುವಳಿಕೆ ಬರುವುದು ಸಾಮಾನ್ಯ. ಆದ್ದರಿಂದ ಹಿಂದೆ ನಾವು 40-45 ವರ್ಷದ ಮುಂದೆ, 75 ವರ್ಷದ ಹಿಂದೆ ಅಂಬೇಡ್ಕರ್ ಏನು ಅನ್ನೋದೇ ಗೊತ್ತಿರಲಿಲ್ಲ ಹಳ್ಳಿಗೆ. ಸಾಮಾನ್ಯಗೆ ಹಂತವಾಗಿ ಅವನು ಒಂದು ಮುಗಿಲು ಮುಟ್ಟುವ ರೀತಿಯಲ್ಲಿ ಅವನ ಜಯಂತಿ ಅಜರಾಮವಾಗಿ ಹರಡುತ್ತಾ ಇದೆ. ಅದನ್ನು ಭಾರಿ ಸಂತೋಷವಾಗ್ತಿದೆ ನಮಗೆ. ಇಂಥ ಜಯಂತಿನ ಎಲ್ಲ ತಿಳುವಳಿಕೆ ತಗೊಂಡು ಪ್ರತಿ ಗ್ರಾಮದಲ್ಲೂ ಆಚರಿಸಿ ಅವನ ಹಬ್ಬವನ್ನು ಸರ್ ಪ್ರತಿ ಮನೇಲಿ ಆಚರಣೆ ಮಾಡ್ಬೇಕು ಸರ್. ನನ್ನ ಪ್ರಕಾರ ಅವನ ಋಣವನ್ನು ತೀರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡುತ್ತೇವೆ. ಥ್ಯಾಂಕ್ ಯು ಯಜಮಾನ್ರೆ, ಥ್ಯಾಂಕ್ ಯು.